ನಮ್ಮ ತಾಲೂಕಿಗೆ ಯಥೇಚ್ಛವಾಗಿ ವಿಕಲಚೇತನರ ಅಭಿವೃದ್ಧಿಗೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಅನುದಾನವನ್ನು ತಂದು ಈ ವರ್ಷದಲ್ಲಿ 164 ಹೊಲಿಗೆ ಯಂತ್ರಗಳು, ಸುಮಾರು 69 ತ್ರಿಚಕ್ರ ವಾಹನಗಳನ್ನು ಕೊಟ್ಟಿದ್ದಾರೆ. ಈಗಾಗಲೇ ಮತ್ತೆ 30 ಲಕ್ಷ ರೂಗಳನ್ನು ನಮಗಾಗಿ ಮೀಸಲಿಟ್ಟು ಹೊಲಿಗೆ ಯಂತ್ರ ಮತ್ತು ತ್ರಿಚಕ್ರ ವಾಹನ ಖರೀದಿಸಲು ಈಗಾಗಲೇ ಟೆಂಡರ್ ಪ್ರಕ್ರಿಯೆಯಲ್ಲಿದೆ. ನಿಜವಾಗ್ಲೂ ಸಹ ಇಡೀ ರಾಜ್ಯದಲ್ಲಿ ಇಷ್ಟು ಪ್ರಮಾಣದಲ್ಲಿ ಅನುದಾನವನ್ನು ಮೀಸಲಿಟ್ಟಿರ್ತಕ್ಕಂಥ ಏಕೈಕ ಶಾಸಕರು ಅಂದರೆ ಟಿ.ಬಿ. ಜಯಚಂದ್ರ ಸಾಹೇಬರಿಗೆ ನಮ್ಮ ಇಡೀ ಶಿರಾ ತಾಲೂಕಿನ ಎಲ್ಲ ವಿಕಲಚೇತನ ಬಂಧುಗಳ ಪರವಾಗಿ ನಾನು ಆತ್ಮೀಯವಾಗಿ ಅವರನ್ನು ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಅಧಿಕಾರಿ ಮಿತ್ರರೇ, ಯಾವತ್ತು ನನ್ನ ಬಂಧುಗಳೇ, ಭಗಿನಿಯರೇ, ವಿಕಲಚೇತನ ಬಂಧುಗಳೇ, ಭಗಿನಿಯರೇ, ಬಹುಶಃ ಈ ಕಾರ್ಯಕ್ರಮದ ಮಹತ್ವ ಏನು ಅಂತಕ್ಕಂಥದ್ದು ನನಗೆ ಸೂಕ್ಷ್ಮವಾಗಿ ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಿರ್ತಕ್ಕಂಥದ್ದು. ನಾನು ಯಾವಾಗಲೂ ಕೂಡ ನನ್ನ ರಾಜಕೀಯ ಪ್ರಾರಂಭ ಆದಾಗಲಿಂದಲೂ ಕೂಡ ನನ್ನ ಪ್ರಥಮ ಆದ್ಯತೆ ಯಾವುದು ಅಂತ ಹೇಳಿದ್ರೆ ವಿಕಲಚೇತನರು ಅಂತಕ್ಕಂಥದ್ದು. ವಿಕಲಚೇತನರು ಯಾಕೆ ನಮ್ಮನ್ನು ಆಶ್ರಯಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಒಂದು ಗಾಢವಾದಂಥ ಆಲೋಚನೆ ಯಾವಾಗಲೂ ಕೂಡ ಇತ್ತು. ಹಾಗಾಗಿ ಇದು ವಿಕಲಚೇತನಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಗೆ ನಮ್ಮ ಕುಡಿಯೋ ನೀರು. ಸಿರಾದಲ್ಲಿ ನಾನು ಈಗಾಗಲೇ ಶಾಸಕನಾಗಿ ನಾನು ಇದು 49ನೇ ವರ್ಷ. ಅವತ್ತಿಂದಲೂ ಇವತ್ತವರೆಗೂ ಕೂಡ ನಾನು ಈ ಕ್ಷೇತ್ರದ ಅಭಿವೃದ್ಧಿಯನ್ನು ನಾನಾ ಪ್ರಕಾರದಲ್ಲಿ ಹಮ್ಮಿಕೊಳ್ತಕ್ಕಂಥ ಮಾಡುವಾಗ ನಮ್ಮ ತಾಲೂಕಿಗೆ ಒಂದು ಶಾಪ ಆಗಿರೋದು ಅಂತ ಹೇಳಿದ್ರೆ ಇದು ಮಳೆ ಬಾರದೇ ಇರೋಂಥ ಪ್ರದೇಶ. ಮಳೆಗೆ ನೀರಿನ ಕೊರತೆ, ಕುಡಿಯೋ ನೀರು ಕೊರತೆ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಭಾಳ ಮುಖ್ಯವಾಗಿ ಆಲೋಚನೆ ಮಾಡಿದ್ದು ಅಂತ ಹೇಳಿದರೆ ಈ ಕ್ಷೇತ್ರಕ್ಕೆ ನೀರು ತರಬೇಕು, ಕುಡಿಯೋ ನೀರನ್ನು ಅಂತೇಳಿ. ವಿಕಲಚೇತನರು ಯಾಕೆ ವಿಕಲಚೇತನರಾಗ್ತಾರೆ ಅನ್ನೋದಕ್ಕೆ ನಾನಾ ಕಾರಣಗಳಿರ್ಬೋದು. ಆ ಕಾರಣಗಳು ಏನೇ ಇದ್ದರೂ ಕೂಡ ಅವರ ಅಂಗವಿಕಲತೆಯನ್ನು ಅವರನ್ನು ಕೈ ಹಿಡಿತಕ್ಕಂಥ ಕೆಲಸವನ್ನು ಸಮಾಜ ಮಾಡಬೇಕಾಗ್ತದೆ. ನಾನು ಸುಮಾರು 10 ವರ್ಷ ಮಂತ್ರಿ ಆದಾಗಲೂ ಕೂಡ ನನಗೆ ಇದೇ ಒಂದು ಪ್ರಥಮವಾದಂಥ ಕಾರ್ಯಕ್ರಮ ಅಂತಿರೋ ರೀತಿಯಲ್ಲಿ ತುಮಕೂರಿನಲ್ಲಿ ನಾನು ಮಾಡ್ಕೊಂಡು ಬಂದಿದ್ದೇನೆ. ನಾನು ಆಮೇಲೆ ಅವರಿಗೆ ಯಾವುದೇ ರೀತಿಯಾದಂಥ ಅನುದಾನ ಕೊಡೋದ್ರಲ್ಲಿ ನಾನು ಮೊದಲನೇದಾಗಿ ಅವರಿಗೆ ಅನುದಾನ ತೆಗೆದಿಡುವಂಥ ಕೆಲಸವನ್ನು ಮಾಡ್ತೇನೆ. ಯಾವ್ಯಾವ ರೀತಿಯಲ್ಲಿ ಸಹಾಯ ಮಾಡೋಕ್ಕೆ ಸಾಧ್ಯ ಅದೋ ಮಾಡ್ತಾಯಿರ್ತೀನಿ. ಬಹುಶಃ ಎಲ್ಲೋ ಒಂದು ಕಡೆಗೆ ಅವರು ವಿಕಲಚೇತನದಿಂದಾಗಿ ತಂದೆ ತಾಯಿಗಳಿಗೆ ಅವರು ಹೊರೆ ಆಗಬಾರ್ದು, ಸ್ವತಂತ್ರವಾಗಿ ಜೀವನ ಮಾಡೋಂಥ ರೀತಿಯಲ್ಲಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಇವೆಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. 29 ಗಾಡಿ ಕೊಡಬೇಕಾಗುತ್ತೆ ಇದೆ. ಆದರೆ ಈಗ ಎಷ್ಟಾಗಿದೆ ವಿಕಲಚೇತನರ ಸಂಖ್ಯೆ? 5600 ಜನ ವಿಕಲಚೇತನರಿದ್ದಾರೆ. ಅಂದರೆ ಅವರು ಸಮಾಜಕ್ಕೆ ಹೊರೆ ಆಗಬಾರ್ದು, ಅವರು ಸ್ವತಂತ್ರವಾಗಿ ಬದುಕುವಂಥ ರೀತಿಯಲ್ಲಿ ಆಗಬೇಕು. ಅವ್ರಿಗೂ ನಮ್ಮದೇ ಆದಂಥ ಸಣ್ಣ ಪ್ರೋತ್ಸಾಹವನ್ನು ಕೊಡೋದಕ್ಕೆ. ಆಮೇಲೆ ಎಲ್ಲೋ ಒಂದು ಕಡೆಗೆ ಕರ್ನಾಟಕ ಸರ್ಕಾರದಲ್ಲೂ ಕೂಡ ಒಂದು ಗಾಢವಾದಂಥ ಚಿಂತನೆ, ಅಂಗವಿಕಲತೆ ಹೊಂದಿರತಕ್ಕಂಥವ್ರಿಗೆ ನೌಕರಿನಲ್ಲಿ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು ಒಂದು ಪ್ರಮುಖವಾದಂಥ ಅಂಶ. ಅದಕ್ಕೋಸ್ಕರ ಮೀಸಲಾತಿಯನ್ನು ಮಾಡಿರ್ತಕ್ಕಂಥದ್ದು ಅವರಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥ ಮಾಡೋದ್ರ ಜೊತೆಗೆ ನಾನು ಇಲ್ಲಿ ಸಿರಾದಲ್ಲಿ ನಾವು ಇವತ್ತು ಕೂತು ಒಂದು ಮಹತ್ವದಂಥ ತೀರ್ಮಾನ ತಗೋಣ ಶಿಶಿಧರ್. ಏನಂದರೆ ಇಲ್ಲಿ ಇಂಡಸ್ಟ್ರೀಸು ಸಾಕಷ್ಟು ಬರೋದಕ್ಕೆ ನನ್ನ ಪ್ರಯತ್ನ ಇದೆ, ನಾನು ಬರ್ತಾಯಿದೆ. ಈಗ ಬಹುಶಃ ಇವು ಸುಮಾರು 5-6 ಸಾವಿರ ಜನ ಇಲ್ಲಿ ನೌಕರಿ ಮಾಡುತ್ತಾ ಇದ್ದಾರೆ. ಅಲ್ಲೇ ದಿನಕ್ಕೂ ಜಾಸ್ತಿ ಆಗ್ತಾಯಿದೆ. ಇವತ್ತು ಕೈಗಾರಿಕೆಯವ್ರನ್ನ ಒಂದು ಸಭೆಯನ್ನು ಕರೆದು ಅವರೆಲ್ಲರೂ ಕರೆದು ನಮ್ಮಲ್ಲಿರ್ತಕ್ಕಂಥ ವಿಕಲಚೇತನರಿಗೆ ಉದ್ಯೋಗವನ್ನು ಕೊಡೋದ್ರಲ್ಲಿ ಆದ್ಯತೆ ಮಾಡಬೇಕು, ಕಂಪಲ್ಸರಿ ಕೊಡಲೇಬೇಕು.
ಏನು ವಿಕಲಚೇತನರು ಅಂತ ಹೇಳಿದ್ರೆ ಅವ್ರೇನು ಬುದ್ಧಿ ಇಲ್ಲ ಅಥವಾ ಇನ್ನೊಂದಿಲ್ಲ ಅಂತ ಅಲ್ಲ, ಅರ್ಹತೆ ಇರುತ್ತೆ. ಅರ್ಹತೆ ಆಧಾರದ ಮೇಲೆ ಅವರಿಗೆ ಉದ್ಯೋಗಗಳನ್ನ ಕೊಡ್ತಕ್ಕಂಥದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡೋಣ ಅಂತಕ್ಕಂಥ ಮಾತು. ಯಾವಾಗಲೂ ಕೂಡ ನಮ್ಮ ಆಲೋಚನೆಗಳು ದೂರದೃಷ್ಟಿಯನ್ನು ಇಟ್ಕೊಂಡು ನಾವು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಈಗ ಅದನ್ನು ವ್ಯಾಪಕವಾಗಿ ಚರ್ಚೆ ಮಾಡಿ ಅದು ಇನ್ನೊಂದು 15 ದಿವಸದಲ್ಲಿ ಒಂದು ಸಭೆಯನ್ನು ಮಾಡಿ ಅವರಿಗೆ ಉದ್ಯೋಗ ಕೊಡಿಸ್ತಕ್ಕಂಥದ್ರ ಬಗ್ಗೆಯೂ ಕೂಡ ನಾವು ಹೆಚ್ಚು ಚಿಂತನೆಯನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಾನು ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ನಾನು ಈಗಾಗಲೇ ಜನವರಿ ತಿಂಗಳಿಂದಲೂ ಹೇಳ್ತಾ ಇದ್ದೀನಿ, ಈ ವರ್ಷ ಮಳೆ ಬರಲ್ಲ, ಕಷ್ಟ ಇದೆ ಅಂಥೇಳಿ. ಅದೇನೋ ಹೇಮಾವತಿ ತಾಯಿ ಇಲ್ಲಿ ಬಂದು ಸ್ವಲ್ಪ ಮಟ್ಟಿಗೆ ಕುಡಿಯೋ ನೀರಿನ ದಾಹವನ್ನು ತೀರಿಸಿದ್ದಾಳೆ, ಅದು ಅಷ್ಟೇ ಸಾಲದು. ಈಗ ನನಗೆ ಗೊತ್ತಿರೋ ಪ್ರಕಾರ ಎಲ್ಲಿನೋ ಬರುತ್ತೆ ಅಂತಕ್ಕಂಥದ್ದು ನಾನೀಗ 6 ತಿಂಗಳಿಂದಲೂ ಹೇಳ್ತಾ ಇದ್ದೀನಿ, ಬರ್ತದೆ ಮಳೆ ಬರಲ್ಲ ಅಂಥೇಳಿ. ಯಾಕೆಂದರೆ ನಾನು ಭಾರತ ಸರ್ಕಾರದ ಜೊತೆಯಲ್ಲಿ ನಿಕಟವಾಗಿ ಬಾಂಧವ್ಯ ಇಟ್ಕೊಂಡು ಆದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ನೀರಾವರಿ ಬಗ್ಗೆ ಆಸಕ್ತಿಯನ್ನು ವಹಿಸ್ತಾ ಇರ್ತೀನಿ. ಹಾಗಾಗಿ ಈ ವರ್ಷದ ಮಟ್ಟಿಗೆ ನಾವು ಯಾವ ರೀತಿಯಾಗಿ ನಿಭಾಯಿಸಬೇಕು ನಮಗಂತೂ ಅರ್ಥ ಆಗ್ತಾಯಿಲ್ಲ. ಕುಡಿಯೋ ನೀರಿಂದು ಅಂತಾರೆ ಈಗಾಗಲೇ ಸುಮಾರು 50 ಹಳ್ಳಿನಲ್ಲಿ ಇಷ್ಟೆಲ್ಲ ಹೇಮಾವತಿ ನೀರು ಹರಿದು ಬಂದರೂ ಕೂಡ ಹೇಮಾವತಿ ನೀರು ಹರಿದು ಬರೋದ್ರ ಜೊತೆಗೆ ಹೇಮಾವತಿಯ ನೀರನ್ನು, ಮಳೆ ನೀರನ್ನು ಇಂಗಿಸ್ತಕ್ಕಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀನಿ. ನಾವು ಮೊನ್ನೆ ಕೂತು ಲೆಕ್ಕ ಹಾಕ್ತಾಯಿದ್ವಿ. ನಾನು ಇಲ್ಲಿವರೆಗಾಗಿ ಬ್ಯಾರೇಜ್ ಕೊಟ್ಟಿರೋದು ಸಿರಾ ಕ್ಷೇತ್ರಕ್ಕೆ, ಅಂದರೆ ಚಿಕ್ಕರಾಯಕಳ್ಳಿ ಕ್ಷೇತ್ರ, ಗುಬ್ಬಿ ಕ್ಷೇತ್ರ ಬಿಟ್ಟು, ಹಿರಿಯೂರು ಕ್ಷೇತ್ರ ಬಿಟ್ಟು ನಾವು ಕೊಟ್ಟಿರೋದು ಹಣ ಎಷ್ಟಪ್ಪ ಅಂದರೆ 630 ಕೋಟಿ. 630 ಕೋಟಿಗೆ 200 ಬ್ಯಾರೇಜ್ಗಳು ಮಾಡಿರ್ತಕ್ಕಂಥದ್ದು. 200 ಬ್ಯಾರೇಜ್ಗಳು ಇಷ್ಟೆಲ್ಲ ಮಾಡಿದಾಗೆ ಕೂಡ ಇವತ್ತಿನ ಅಂತರ್ಜಲ ಅಭಿವೃದ್ಧಿ ಆಗಿದ್ದರೂ ಕೂಡ ಇವತ್ತಿನ ಮಳೆ ಇವತ್ತು ಅಂತರ್ಜಲ ಯಾವ ಮಟ್ಟಕ್ಕಿದೆ ಅಂತಂದರೆ ಅತಿ ಕೆಳಮಟ್ಟಕ್ಕೆ ಹೋಗಿದೆ. ಅಂದರೆ ಕ್ರಿಟಿಕಲ್ ಮಟ್ಟಕ್ಕೆ ಹೋಗಿದೆ. ಅಂದರೆ ಮುಂದೆ ಮಳೆ ಬಾರದೇ ಇದ್ದರೆ ಏನಾಗ್ತದೋ ಅಂಥೇಳಿ, ಅನಾಹುತ ಏನಾಗುತ್ತೆ ಅಂಥೇಳಿ ಇವತ್ತೇ ಕೂತ್ಕೊಂಡು ಅಂದಾಜು ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಜೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.